ಇವತ್ತು ರಾಜ್ಕುಮಾರ್ ಸರ್ ಹೆಸರಿರ್ಬೋದು, ಅಪ್ಪು ಸರ್ ಹೆಸರಿರ್ಬೋದು, ಶಂಕರಣ್ಣವ್ರ ಹೆಸರಿರ್ಬೋದು, ಹೆಂಗೆ ಅಳ್ಸೋಕ್ಕಾಗಲ್ವೋ ದರ್ಶನ್ ಸರ್ದು ಅದೇ ಲಿಸ್ಟು ಸರ್. ಬೇರೆಯವ್ರು ದರ್ಶನ್ ಸರ್ ಹೇಳಿರ್ಬೋದು ನಮ್ಮನ್ನು ಅವ್ರಿಗೆ ಹೋಲಿಸ್ಬೇಡಿ ಅಂತ, ಬಟ್ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ದರ್ಶನ್ ಸರ್ದು ಅದೇ ಲಿಸ್ಟೇ. ಈ ಭೂಮಂಡಲ ಇರೋವರೆಗೂ, ಚಿತ್ರರಂಗ ಇರೋವರೆಗೂ, ಮನುಷ್ಯರು ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ಅಳ್ಸೋಕ್ಕಾಗದಿರೋ ಹೆಸರು. ಜಸ್ಟ್ ನಿಮ್ಮ ಕೆಲಸ ನೀವು ರಿಸೈನ್ ಮಾಡೋವರೆಗೂ, ಇಲ್ಲ ಟಿ ವಿ ಅವ್ರು ಕಿತ್ತು ಆಚೆ ಹಾಕೋವರೆಗೂ. ಈ ವ್ಯಕ್ತಿದು ಹಂಗಲ್ಲ. ಈ ವ್ಯಕ್ತಿ ಸತ್ರೂ 10 ತಲೆಮಾರಲ್ಲ 100 ತಲೆಮಾರು ಚೇಂಜ್ ಆದ್ರೂ ಈ ಹೆಸರನ್ನ ಅಳ್ಸೋಕ್ಕಾಗಲ್ಲ. ಕ್ಷಣಕ್ಕೆ ಬದಲಾಗೋ ನಿಮ್ಗೆ ಎಷ್ಟು ಇರಬೇಕಾದ್ರೆ, ಯಾವುದೋ ಟೈಮಲ್ಲಿ ಕೆಲಸ ಕಳ್ಕೊಳ್ಳೋ ನಿಮ್ಗೆ ಎಷ್ಟು ಇರಬೇಕಾದ್ರೆ, ಸತ್ತ ಮೇಲೂ ಆ ಬ್ರ್ಯಾಂಡ್ ಜೀವಂತವಾಗಿರುವಂಥದ್ದು. ಆ ವ್ಯಕ್ತಿನ ಪ್ರೀತಿಸೋರು ನಮ್ಗಿನ್ನು ಎಷ್ಟು ಇರಬೇಡ. ದಾನ ಧರ್ಮದ ಬಗ್ಗೆ, ಡಿ ಬಾಸ್ ಫ್ಯಾನ್ಸ್ಗಳ ಬಗ್ಗೆ, ಅಥವಾ ಯಾವುದೇ ವ್ಯಕ್ತಿ ಬಗ್ಗೆ, ಯಾರೇ ಸೆಲೆಬ್ರಿಟಿಗಳಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಾಗಲಿ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಫಸ್ಟು ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯ, ನಾರ್ಮಲ್ ಪೀಪಲ್ಸ್, ಪ್ರತಿಯೊಬ್ಬ ಇವತ್ತೇನು ನೆಗೆಟಿವ್ ಕಮೆಂಟ್ ಆಗ್ತಿರೋ ಅಂತ ಎಲ್ಲ ನನ್ನ ಅಕ್ಕ ತಂಗಿರಿರ್ಬೋದು, ಬ್ರದರ್ಸ್ ಇರ್ಬೋದು, ಯೋಚನೆ ಮಾಡಿ. ಒಬ್ಬ ಮನುಷ್ಯ ಯೋಚನೆ ಮಾಡಿ. ಒಂದು ಹೆಣ್ಮಗಳಿಗೆ ನನ್ನ ಅಕ್ಕನೋ ತಂಗಿನೋ ಅಥವಾ ಇನ್ನೊಬ್ರು ಮತ್ತೊಬ್ರು ನನಗೆ ನನ್ನ ಫ್ರೆಂಡ್ ಲವರ್ ಇರ್ಬೋದು, ನನ್ನ ಫ್ರೆಂಡ್ ಅವ್ನು ಲವರ್ ಹತ್ರ ಹೇಳ್ಕೊಳಕ್ಕಾಗ್ದಿರೋ ಬಂದು ನನ್ನ ಹತ್ರ ಹೇಳಿರ್ತಾಳೆ, ಅಣ್ಣ ಈ ಥರ ಯಾರೋ ಹಿಂಸೆ ಕೊಡ್ತಿದ್ದಾನೆ ನೋಡಿ ಅಣ್ಣ. ಒಬ್ಬ ಗಂಡಸಾದವನು ಹೋದಾಗ ಫಸ್ಟು ನೀನು ಮರ್ಮಾಂಗ ತೋರಿಸಿದೆಯಲ್ಲಪ್ಪ, ನನಗೆಲ್ಲ ತೋರಿಸ್ಬೇಡ, ತಪ್ಪು ಇದು ಅಂತ ಹೇಳಲ್ಲ, ಫಸ್ಟ್ ಕಪಾಳು ಕೊಡಿತಾನೆ. ಯಾಕಂದರೆ ಹೆಣ್ಮಕ್ಳಿಗೆ ಒಂದು ಗೌರವ ಇದೆ. ಒಳ್ಳೆಯವಳಿರಲಿ ಕೆಟ್ಟವಳಿರಲಿ ಸರ್, ಒಂದು ಯೋಚನೆ ಮಾಡಿ ಸರ್. ಯಾವುದೇ ಒಂದು ಹೆಣ್ಮಗಳಾಗಲಿ, ಅವಳು ವೇಶ್ಯೆ ಇರಲಿ, 100 ಜನಕ್ಕೆ ಅವಳು ಸೆರಗಾಸಿದ್ರೆ ಅವಳು ವೇಶ್ಯೆ ಅಂತಾರೆ. ಆ ವೇಶ್ಯೆ ಸಮೇತ ಜನ್ಮ ಕೊಟ್ಟ ಮಗನಿಗೆ ದೇವ್ರೆ. ಜನ್ಮ ಕೊಟ್ಟ ಮಗನಿಗೆ ಒಬ್ಬ ವೇಶ್ಯೆ ಕೂಡ ದೇವ್ರೆ. ನಮ್ಮಮ್ಮ ನನಗೆ ದೇವರು, ನಿಮಗೆ ದೇವರಲ್ಲ. ನಿಮ್ಮಮ್ಮ ನಿಮಗೆ ದೇವರು. ಒಂದು ಕಡೆಯಿಂದ ನೋಡೋಕೆ ಹೋದರೆ ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಕೆಟ್ಟವ್ರೆ. ತಪ್ಪು 2 ಕಡೆಯಿಂದನೂ ಆಗಿದೆ. ಆ ಕಡೆಯಿಂದನೂ ತಪ್ಪಿದೆ. ಅವ್ನು ಮಾಡಿರೋದು ತಪ್ಪೇ. ಆ ತಪ್ಪಿಗೆ ಇವ್ರು ಶಿಕ್ಷೆ ಕೊಟ್ಟಿದ್ದಾರೋ ಇಲ್ಲ ಇವ್ರು ತಪ್ಪು ಮಾಡಿದಾರೋ ಅನ್ನೋದು ಪ್ರೂವ್ ಆಗೋದಕ್ಕಿಂತ ಮುಂಚೆ ನಿಮ್ಮಷ್ಟಕ್ಕೆ ನೀವೇ ಊಹಾಪೋಹಗಳನ್ನ ಆಚೆ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀರಲ್ಲ. ಕನ್ನಡ ಇಂಡಸ್ಟ್ರಿಗೆ ಸರ್ ಕ್ರಾಂತಿ ಕಾಟೇರ ಈ 2 ಸಿನಿಮಾಯಿಂದ ಕನ್ನಡ ಇಂಡಸ್ಟ್ರಿಗೆ ಏನು ಪ್ರಾಫಿಟ್ 60% ಡಿ ಬಾಸ್ ಒಬ್ಬರಿಂದ ಸಿಕ್ಕಿರೋವಂಥದ್ದು, 40% ಮಿಕ್ಕಿರೋದ್ರಿಂದ. ವರ್ಷಕ್ಕೆ 2 ಸಿನಿಮಾ ಬಂದಿಲ್ಲ ಅಂದರೆ ಸರ್ ಕನ್ನಡ ಇಂಡಸ್ಟ್ರಿಗೆ ಥಿಯೇಟರ್ ಹತ್ರ ಹೋಗೋ ಜನಗಳಿರಲ್ಲ. ಒಂದು ಸಲ ಡಿ ಬಾಸ್ ಫ್ಯಾನ್ಸ್ಗಳು ಯಾರು ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ಬೇಡ ಅಂತ ಫಿಕ್ಸ್ ಆದ್ವಿ ಅಂದರೆ ಸರ್, ಇವಾಗ ಕೆಲವೊಬ್ರು ಸ್ಟಾರ್ಗಳು ಬಿಟ್ಟು ಇನ್ನು ಮಿಕ್ತವ್ರು ಥಿಯೇಟರ್ ಹೌಸ್ಫುಲ್ ಮಾಡೋದೇ ಕಷ್ಟ. ಅಣ್ಣ ಬೇರೆಯವ್ರ ವಿಚಾರ ಬಿಟ್ಬಿಡಿ ಅಣ್ಣ, ಹೌಸ್ಫುಲ್ ಮಾಡೋದೇ ಕಷ್ಟ ಸರ್. ಅಷ್ಟು ಕಷ್ಟ ಆಗುತ್ತೆ. ದರ್ಶನ್ ಸರ್ ಅವ್ರದ್ದು ತೋಟದಲ್ಲಿ ಒಂದು ಅಜ್ಜಿ ಬಂದ್ಬಿಟ್ಟು ನಾನು ನಿನ್ನ ಸಿನಿಮಾ ಅಷ್ಟೇ ಅಪ್ಪ ನೋಡೋದು ಅಂತ ಹೇಳ್ತಾರೆ. ದರ್ಶನ್ ಸರ್ ಹೇಳ್ತಾರೆ, ಇನ್ನೂ ಒಂದು 2-3 ಜನ ಹೀರೋಗಳದ್ದು 100-200 ರೂಪಾಯಿ ಕೊಟ್ಟರೆ ಅವ್ರು ಹೊಟ್ಟೆ ತುಂಬಿಸ್ಕೊತಾರೆ ಅಜ್ಜಿ. ನನ್ನ ಸೆಲೆಬ್ರಿಟಿಗಳು ನನ್ನ ಸಿನಿಮಾ ಮಾತ್ರ ನೋಡಿ ಅಂತ ಹೇಳಿಲ್ಲ ಸರ್. ಒಂದು ಟೀಮ್ನ ಕಟ್ಕೊಂಡು ಇವತ್ತೇನು ಸೀರಿಯಲ್ ಆರ್ಟಿಸ್ಟ್ಗಳು ಮೀಡಿಯಾದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್. ಯಾಕಂದ್ರೆ ನಾವು ಇಂಡಸ್ಟ್ರಿ ವರ್ಕ್ ಮಾಡ್ತಾ ಇರೋದನ್ನ ಒಂದು ಒಳ್ಳೆ ತುಂಬ ತಿಳ್ಕೊಳ್ಳೋಂಥ ತುಂಬ ಅಚ್ಚುಕಟ್ಟಾಗಿ ಗೊತ್ತಾಯಿತು. ಆಚೆ ಇದ್ದಾಗ ನಮ್ಮವರು ಅವರಿಂದ ಕಲ್ತ್ಕೊಂಡಿದ್ವಿ. ಅವ್ರ ಫ್ಯಾನ್ಸ್ ಅಯ್ಯೋ, ಯಾಕಂದ್ರೆ ಅವ್ರು ಹೇಳಿದ ತಕ್ಷಣ ನಮ್ಮ ಫ್ಯಾನ್ ಪೇಜ್ ಹುಡುಗರು ಸರ್ ತುಂಬ ಹಾರ್ಟ್ಲಿ ಹೆಂಗೆ ಅಂದರೆ ದರ್ಶನ್ ಸರ್ ಫ್ಯಾನ್ಸು ಅವ್ರನ್ನ ಮಾತಾಡಿದ ತಕ್ಷಣ ಎತ್ತಿ ಸ್ಟೇಟಸ್ಗೆ ಹಾಕಿ ಇಂಥವ್ರ ಬಗ್ಗೆ ಮಾತಾಡಿದ್ರು, ವಾವ್ ಸೂಪರ್ ಬ್ಲಾಸ್ಟ್ ಅನ್ನೋ ಥರ ಬ್ಲಾಸ್ಟ್ ಮಾಡಾಕ್ಬಿಡ್ತೀವಿ. ಅವ್ರು 25 ಲಕ್ಷ ಖರ್ಚು ಮಾಡಿದ್ರು ಪ್ರಮೋಷನ್ ಆಗಲ್ಲ, ಅಷ್ಟು ಪ್ರಮೋಷನ್ ನಮ್ಮ ಫ್ಯಾನ್ ಪೇಜ್ ಹುಡುಗರು ಮಾಡ್ಕೊಡ್ತಾರೆ. ಯಾಕಂದರೆ ದರ್ಶನ್ ಸರ್ ಬಗ್ಗೆ ಮಾತಾಡಿದಾರಲ್ಲ, ಅವ್ರನ್ನ ದರ್ಶನ್ ಸರ್ ಫ್ಯಾನ್ಸ್ಗಳೆಲ್ಲ ನೋಡ್ತಾರಲ್ಲ. ಮತ್ತು ಇನ್ನೊಂದು ಸರ್, ಇವತ್ತು ಒಬ್ಬ ವ್ಯಕ್ತಿ ಹೋಗಿ ಯಾವುದೇ ಒಂದು ಸಿನಿಮಾಗೆ ಕ್ಲಾಪ್ ಮಾಡಿದ್ರೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಬೈಟ್ಸ್ ಕೊಟ್ಟರೆ, ಆ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದೇ ಒಂದು ಮಾತು ಆಚೆಯಿಂದ ಬಂದರೆ ಆ ಕಲ್ಟ್ ಫ್ಯಾನ್ಸ್, ಇವಾಗೇನು ಹೇಳ್ತಾರಲ್ಲ ಇಲ್ಲಿ ನಿಂತಿರೋರು ಅಪ್ಪ ಅಮ್ಮಂಗೆ ಅನ್ನ ಹಾಕ್ತಿರೋ ಫ್ಯಾನ್ಸ್ ಅಂತ, ಆ ಫ್ಯಾನ್ಸ್ಗಳಿಂದನೇ ಸರ್ ನಮ್ಮ ಹೀರೋ ಒಂದು ಮಾತು ಹೇಳಿದ್ರು ಅಂತ ಅಂದ್ಬಿಟ್ಟು ಒಂದು ಕ್ಲಾಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಥಿಯೇಟರ್ ಹತ್ರ ಹೋಗಿ ಕಿರ್ಚಾಡ್ಕೊಂಡು ಸಿನಿಮಾ ನೋಡ್ಕೊಂಬರೋದು ಇದೇ ಪೊರ್ಕಿ ಫ್ಯಾನ್ಸ್ಗಳೇ. ನಾವುಗಳು ಪೊರ್ಕಿ ಅಂತ ಹೇಳಿರೋ ಪ್ರಥಮ್ ಅವಳು ಪೊರ್ಕಿ ದೊಣ್ಣೆಗೆ ಹೊಡೆದಾಕ್ಬಿಡ್ತೀನಿ, ಅವ್ರ ಅಪ್ಪ ಅಮ್ಮಗೆ ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅಂತ ಹೇಳಿದಾರಲ್ಲ. 70 ಟನ್ ಆಹಾರ ಕೊಟ್ಟಿರೋರಿಗೆ 70 kg ತಂದೆ ತಾಯಿನ ಸಾಕೋ ಯೋಗ್ಯತೆ ಇರಲ್ವ ಸರ್? ಇಲ್ಲ ಡಿ ಬಾಸ್ ಫ್ಯಾನ್ಸ್ ಎಲ್ಲರಿಗೂ ಅವನೇನಾದ್ರು ತಂದಾಕ್ತಾವನ, ಅವ್ರ ಅಪ್ಪ ಅಮ್ಮಗೆ ತಂದಾಕ್ತಾವನ? ಫಸ್ಟು ಅವನು ತಿಕಾನ ಅವ್ನು ತೊಳ್ಕೊಂಡು ಅವ್ನ ಪಾಡಿಗೆ ಅವ್ನು ಇದ್ಬಿಡ್ಲಿ ಸರ್. ನಾವು ಬೇರೆ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡಲ್ಲ. ಮತ್ತು ಇನ್ನೊಂದು, ಒಬ್ಬ ವ್ಯಕ್ತಿ ಬಗ್ಗೆ ಕೇಳೋ ಟೈಮಲ್ಲಿ ಅವ್ರಿಗೆ ಯೋಗ್ಯತೆ ಇರಬೇಕು ಮಾತಾಡೋಕ್ಕೆ. ನಾನು ಮಾತಾಡಲ್ಲ ಅಂದರೆ ಮುಗ್ದೋಗ್ಬಿಡುತ್ತೆ. ಸೂಪರ್ ಸ್ಟಾರ್ ಅಲ್ಲ ಅಂತ ಹೇಳ್ತಾನೆ. ಅದೇ ಸೂಪರ್ ಸ್ಟಾರ್ ಹತ್ರ ಹೋಗ್ಬಿಟ್ಟು ದರ್ಶನ್ ಸರ್ ಲಾಂಚ್ ಮಾಡಿದ್ದಾರೆ ಅಂದರೆ ಸಾಕಪ್ಪ, ದರ್ಶನ್ ಸರ್ ಬಂದರೆ ಸಾಕಪ್ಪ, ಅವ್ನು ಬೈಟ್ ಕೊಟ್ಟರೆ ಸಾಕಪ್ಪ. ಅದೇ ಬೈಟ್ಗೋಸ್ಕರ ಮನೆ ಹತ್ರ ನಾಯಿ ಥರ ಕಾಯ್ದಿರೋದು ನಾವು ನೋಡಿದ್ದೀವಿ ಕಣ್ಣಾರೆ. ಅವರು ದರ್ಶನ್ ಸರ್ ಬೈಟ್ಸ್ ಕೊಟ್ಟರು ಅನ್ನೋ ಒಂದು ವಿಚಾರಕ್ಕೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾನೂ ನೋಡಿದ್ದೀವಿ. ಸೊ ಸುಮ್ಮನೆ ಇವಾಗ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದು ಬೇಡ. ಬೇರೆ ಸೆಲೆಬ್ರಿಟಿಗಳು ಎಲ್ಲರ ಮೇಲೂ ನಮಗೆ ರೆಸ್ಪೆಕ್ಟ್ ಇದೆ.
ಇವತ್ತು ಯಾಕಂದರೆ ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ, ರಿಯಾಕ್ಟ್ ಮಾಡಿದ್ದಾರೆ ಅಂದ್ಕಿಂತ ಹೆಚ್ಚಾಗಿ ನಡೆದಿರೋ ಘಟನೆ ಬಗ್ಗೆ ಎಲ್ಲರಿಗೂ ನೋವಾಗಿರುತ್ತೆ. ಸೊ ಆ ನೋವಲ್ಲೂ ಬೇಕು ಅಂದ್ಬಿಟ್ಟು ಇವ್ರು ಸ್ಟಾರ್ಡಮ್ನ ಇವ್ರು ಗಂಡಸ್ಥಾನ ತೋರಿಸ್ಕೊಂಡು ಮೇಲ್ಗಡೆಯಿಂದ ಕಲ್ಲೆಸಿತವ್ರೆ, ಒಳ್ಳೇದಾಗಲಿ. ಆಮೇಲೆ ಅವ್ರ ಹೆಸರನ್ನ ಮಣ್ಮುಗಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಎಲ್ಲ ಸ್ನೇಹಿತರಿಗೆ, ಎಲ್ಲ ನಮ್ಮನ್ನು ತುಳಿಬೇಕು ಅಂತ ಪ್ರಯತ್ನ ಪಡ್ತಾರಂತ ಎಲ್ಲ ನಮ್ಮ ಸುತ್ತಮುತ್ತ ಇರೋ ಬಂಧು ಬಳಗದವ್ರಿಗೆ ಒಳ್ಳೇದಾಗಲಿ. ಅದು ಆಗದೆ ಇರೋವಂಥದ್ದು. ಯಾಕಂದರೆ ಒಂದು ಕಲ್ಲು ಬಂಡೆನ ನೀವು ಒಡೆಯೋಕ್ಕೆ ನೋಡ್ಬೋದು, ಜರುಗ್ಸಕ್ಕೆ ನೋಡೋಕ್ಕಾಗಲ್ಲ. ಬಂಡೆ ಅದು, ಬಂಡೆನ ಪುಡಿ ಪುಡಿ ಆದಾಗ ಜರುಗಿಸ್ಬೇಕು. ಅದು ಪುಡಿ ಪುಡಿ ಆಗದೆ ಇರೋ ಬಂಡೆ. ಸುತ್ತ ಈ ಥರ ಕೋಟ್ಯಾಂತರ ಜನ ಅಭಿಮಾನಿಗಳು ಆ ದೇವ್ರನ್ನ ಮುಟ್ಟೋದಕ್ಕಿಂತ ಮುಂಚೆ ಈ ಗರುಡ್ಗಂಬಗಳೆಲ್ಲ ಇರ್ತೀವಿ, ಲಕ್ಷಾಂತರ ಜನ ಇರ್ತೀವಿ. ಆ ಶ್ರೀರಾಮನಿಗೆ ಒಬ್ಬ ಆಂಜನೇಯ ಅಲ್ಲ, ಕೋಟ್ಯಾಂತರ ಜನ ಆಂಜನೇಯಂದ್ರಿದ್ದೀವಿ. ಆಂಜನೇಯನ ದಾಟ್ಕೊಂಡವ್ರು ಏನು ಮಾಡ್ತಾರೆ ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ. ಬಟ್ ಒಂದೇನಂದರೆ ಎಲ್ಲ ಕರ್ನಾಟಕ ಜನತೆ ಯೋಚನೆ ಮಾಡಿ ಹೇಳೋದೇನಂದ್ರೆ ನಾನು ಈ ಮುಖಾಂತರ ಎಲ್ಲರಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ, ಅಕ್ಕ ತಂಗಿ ಅಣ್ಣ ತಮ್ಮ ಎಂಥವ್ರಿಗೂ ಒಂದು ಹೆಣ್ಣು ಅನ್ನೋದು ಪರಿಚಯ ಇದ್ದೇ ಇರುತ್ತೆ. ಆ ಹೆಣ್ಣಿಗೆ ಅನ್ಯಾಯ ಆದಾಗ ನಮ್ಮ ರಿಯಾಕ್ಷನ್ ಆಪೋಸಿಟ್ಟೇ ಇರುತ್ತೆ ಅನ್ನೋರು ಮಾತ್ರ ನೀವೇನು ಕಮೆಂಟ್ ಹಾಕಿದ್ರು ರೈಟ್ ಅಣ್ಣ, ನಾವು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಇಲ್ಲ ಅವನದು ತಪ್ಪಿದೆ, ಇದ್ರಲ್ಲಿ ದರ್ಶನ್ ಸರ್ ತಪ್ಪು ಮಾಡಿದಾರೆ ಇಲ್ವೋ ಅನ್ನೋದು ನಮಗೆ ಕ್ಲಾರಿಟಿ ಇಲ್ಲ. ಬಟ್ ಅವ್ನು ಮಾಡಿರೋದು ತಪ್ಪೇ, ಅದ್ರ ಬಗ್ಗೆ ಮೀಡಿಯಾದವ್ರು ಏನಕ್ಕೆ ತೋರಿಸ್ತಾ ಇಲ್ಲ, ಅವನ ಬಗ್ಗೆ ಏನಕ್ಕೆ ಹೇಳ್ತಾ ಇಲ್ಲ ಅಂತ ಕೇಳೋ ಅಂಥವ್ರು ಅಟ್ಲೀಸ್ಟ್ ನಿಮ್ಮನೆ ಹೆಣ್ಮಗಳು ಅನ್ನೋದನ್ನ ನಿಂತ್ಕೊಂಡು ಯೋಚನೆ ಮಾಡಿ. ಎಲ್ಲನೂ ಬಿಟ್ಟು ನಾವು ಇವಾಗ ಏನು ಅವ್ರು ಸತ್ತಿರೋದಕ್ಕೆ ನಾವು ಸಮೇತ ನೊಂದ್ಕೊಂಡಿದ್ದೀವಿ, ಅದೇ ಥರ ನೀವು ಸಮೇತ ಆ ಹೆಣ್ಣಿಗೆ ಅಣ್ಣನೋ ತಮ್ಮನೋ ಅಥವಾ ನಿಮ್ಮನೆ ಹೆಣ್ಮಗಳ ಜಾಗದಲ್ಲಿ ಇದ್ದಿದ್ರೆ ಅಂತ ಯೋಚನೆ ಮಾಡಿ. ಇದನ್ನು ಏನಕ್ಕೆ ಒಂದು ನೆಗೆಟಿವ್ ಪಾಠ ಅನ್ಕೋತಾ ಇದ್ರೆ ಒಂದು ಪಾಸಿಟಿವ್ ಪಾಠ ಅನ್ಕೊಳ್ಳಿ. ನೆಕ್ಸ್ಟ್ ಇನ್ನೊಬ್ಬ ಯಾವ ಹೆಣ್ಮಕ್ಳಿಗೆ ಈ ಥರ ಕಮೆಂಟ್ ಮಾಡಬಾರ್ದು, ಯಾವ ಹೆಣ್ಮಕ್ಳಿಗೂ ನ್ಯೂಡ್ ಫೋಟೋ ಕಳಿಸ್ಬಾರ್ದು, ಯಾವ ಹೆಣ್ಮಕ್ಳಿಗೆ ಕೆಟ್ಟದಾಗ ಮೆಸೇಜ್ ಹಾಕ್ಬಾರ್ದು, ಇದನ್ನು ತಿಳ್ಕೊಳ್ಳೋಂಥ ಒಂದು ಮೆಸೇಜ್ ಇದೆ. ದಯವಿಟ್ಟು ಒಂದೇ ಪಾಯಿಂಟ್ ಆಫ್ ವ್ಯೂನ ನೋಡಬೇಡಿ, ಎಲ್ಲ ಪಾಯಿಂಟ್ ಆಫ್ ವ್ಯೂನ ನೋಡಿ. ಅಂದರೆ ನೀವು ನೋಡ್ತಾ ಇರೋದು ತಪ್ಪು. ಯಾಕಂದ್ರೆ ನೀವು ಇಲ್ಲಿ ಬಂದು ನೋಡಿಲ್ಲ, ಮೀಡಿಯಾದವ್ರು ತೋರಿಸಿರೋದನ್ನ ನೋಡಿ ನೀವು ಅದನ್ನ ನಂಬಿದ್ದೀರಾ. ಪಾಪ ನಿಮ್ಗೆ ಜನಗಳ ತಪ್ಪು ಅಥವಾ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಒಂದು ಸಲ ಬನ್ನಿ ಸರ್, ಇಲ್ಲಿ ನೋಡಿ ಸರ್. ಈ ಸತ್ತೋಗಿರೋ ಹೃದಯಗಳಿಗೆ ಪದೇ ಪದೇ ನೋವು ಮಾಡಬೇಡಿ ಸರ್. ನಾನು ಅಷ್ಟೇ ಕೇಳ್ಕೊತಾ ಇದ್ದೆ, ಎಲ್ಲರಿಗೂ ರೆಸ್ಪೆಕ್ಟ್ ಇದೆ. ದಯವಿಟ್ಟು ಮೀಡಿಯಾದವ್ರಿಗೂ ಅಷ್ಟೇ ಕೈ ಮುಗಿದು ಕೇಳ್ಕೊತಾ ಇದ್ವಿ, ರೆಸ್ಪೆಕ್ಟ್ ಇರಲಿ ಸರ್. ಅವನು ಇವನು ಎಂಥವ್ರಿಗೂ ನೋವಾಗೋದು. ಭಿಕ್ಷುಕನಿಗೆ ಅಂದರೆ ಸರ್ ಅವನಿಗೂ ತಿಕ್ಕ ಉರಿಯುತ್ತೆ ಸರ್. ಅಂಥದ್ರಲ್ಲಿ ಅಷ್ಟು ಜನ ಪ್ರೀತಿಸುವಂಥ ವ್ಯಕ್ತಿಗೆ ನಿಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರೆ ನಮ್ಗೆ ಎಷ್ಟು ಬೇಜಾರಾಗಿಬಿಡ ಸರ್. ಪ್ರತಿದಿನ ರಾತ್ರಿ ಮಲಗಿದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡು ಕಣ್ಣಿಂದ ಕಣ್ಣೀರು ಇಳಿತಾ ಇರುತ್ತೆ ಸರ್. ಎಲ್ಲ ಫ್ಯಾನ್ಸ್ಗಳಿಗೂ ನೋವಾಗಿದೆ. ಅವ್ರನ್ನ ಪ್ರೀತಿಸುವಂಥವ್ರು ಕಚಡಗಳು ಅಂತ ಹೇಳ್ತೀರಾ. ಅಜ್ಜಿನೂ ಸಮೇತ, ಆ ಅಜ್ಜಿನೂ ಮೊನ್ನೆ ಒಂದು ಅಜ್ಜಿ ಬಂದಿತ್ತು, ಆ ಅಜ್ಜಿನೂ ಕಚಡನ ಆಗೋದು. ಎಂತೆಂಥ ಸೂಪರ್ ಸ್ಟಾರ್ಗಳೆಲ್ಲ ನಾನು ಅವ್ರ ಫ್ಯಾನ್ ಅಂತ ಹೇಳಿದ್ದಾರೆ, ಅವರೆಲ್ಲ ಕಚಡನ ಆಗೋದು. ಯೋಚನೆ ಮಾಡಿ, ಇಂಡೈರೆಕ್ಟಾಗಿ ಎಲ್ಲರಿಗೂ ಬೈದಿದ್ದಾರೆ. ಸೊ ದಯವಿಟ್ಟು ಇನ್ನು ಮುಂದಕ್ಕೆ ಆ ಥರ ಬೈಯೋದಿರ್ಬೋದು, ಡಿ ಬಾಸ್ ಫ್ಯಾನ್ಸ್ಗಳನ್ನ ಅಣಗಿಸೋದಿರ್ಬೋದು, ಇದೆಲ್ಲ ಮಾಡಬೇಡಿ. ಇದೊಂದು ರಿಕ್ವೆಸ್ಟ್. ಯಾಕಂದರೆ ನಾವೆಲ್ಲ ಸೈಲೆಂಟ್ ಆಗಿದ್ದೀವಿ ಅಂತಂದರೆ ಆ ಯಪ್ಪ ವನವಾಸದಲ್ಲಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ. ನಮ್ಮನ್ನು ಕಂಡ್ರೆ ಎಲ್ಲರಿಗೂ ಯಾಕಾಗಲ್ಲ, ನಾವು ಯಾರಿಗೂ ತಲೆ ತಗ್ಸಲ್ಲ, ನಾವು ಯಾರಿಗೂ ಬಗ್ಗಲ್ಲ ಅನ್ನೋ ರೀಸನ್ ನಿಮ್ಗೆ ಯಾರಿಗೂ ಆಗಲ್ಲ. ಬಟ್ ನಾವು ತಲೆ ತಗ್ಸೋಂಥ ಕೆಲಸ ನಾವೇನೂ ಮಾಡ್ಕೊಂಡಿಲ್ಲ, ಇದುವರೆಗೂ ಮಾಡಿಲ್ಲ. ಇನ್ನು ತಲೆ ಎತ್ತೋಂಥ ಕೆಲಸನೇ ಮಾಡಿದ್ದೀವಿ. ಪ್ರತಿಯೊಂದು ವಿಚಾರದಲ್ಲೂ ಯಾವುದೇ ಒಂದು ಪಾಸಿಟಿವ್ ಒಳ್ಳೆ ವಿಚಾರ, ದಾನ ಧರ್ಮ ಅಂತ ಬಂದರೆ, ಒಂದು ಅನಾಥಾಶ್ರಮ, ವೃದ್ಧಾಶ್ರಮ, ಯಾವುದೇ ಒಂದು ಒಳ್ಳೆ ರೀತಿ ಅಂತ ಬಂದರೆ ಅಲ್ಲಿ ಡಿ ಬಾಸ್ ಫ್ಯಾನ್ಸ್ ಇದ್ದೇ ಇರ್ತಾರೆ. ಆಟೋ ಓಡಿಸುವಾಗ ಯಾರೋ ಡಿ ಬಾಸ್ ಫ್ಯಾನ್ಸ್ಗಳು ಗರ್ಭಿಣಿಯರಿಗೆ ಉಚಿತ ಅಂತ ಬರ್ಸಿರ್ತಾರೆ ಸರ್. ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಓಡಾಡೋದು ಯಾರು ಬರ್ಸಿಲ್ಲ ಸರ್. ಇವತ್ತೇನೋ ಪೊರ್ಕಿಗಳು ಅಂತ ಬೈದಿರಲ್ಲ, ಹುಚ್ಚನ ಮಕ್ಕಳು ಅಂತ ಬೈದೇನಲ್ಲ ಪ್ರಥಮ. ಅದೇ ಫ್ಯಾನ್ಸ್ಗಳೇ ಇಷ್ಟೆಲ್ಲ ಮಾಡ್ತಾ ಇರೋದು. ಅವ್ನು ಸಿಕ್ಕರೆ ಟಾಟಾ ಬಾಬಾಯ್ ಸಿಯೋನೇ, ಅವ್ನು ಸಿಗ್ಲಿ ಒಂದು ದಿವಸ ಟಾಟಾ ಬಾಬಾಯ್ ಸಿಯೋ. ಅವರು ಮಾತಾಡಾರ ಅಂತ ನಾವು ಮಾತಾಡೋದು, ಮಾತಾಡೋದು. ಸೊ ದಯವಿಟ್ಟು ಒಳ್ಳೇದು ಮಾಡಲಿ. ಆಮೇಲೆ ಎಲ್ಲ ಫ್ಯಾನ್ಸ್ಗಳಿಗೂ ಕೇಳ್ಕೊತಾ ಇದ್ದೀನಿ, ಯಾರು ಏನೇ ರಿಯಾಕ್ಟ್ ಮಾಡಲಿ ಬ್ರದರ್ಸ್, ನಾವೆಲ್ಲ ಅಣ್ಣ ತಮ್ಮದಿರು, ಎಲ್ಲರ ಹತ್ರ ದೊಡ್ಡವ್ರು ಇರ್ಬೋದು, ನನ್ನ ಅಣ್ಣಂದ್ರಿಗೆ ಅಥವಾ ತಮ್ಮಂದ್ರಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಯಾರು ಏನೇ ಮಾತಾಡಲಿ, ವಿರುದ್ಧವಾಗಿ ಯಾರು ಏನೇ ಹೇಳಲಿ, ದಯವಿಟ್ಟು ನಾವು ಯಾರೂ ಅವ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಬೇಡ. ನಮ್ಮ ಪ್ರಾರ್ಥನೆ ಒಂದೇ ಇರಲಿ, ಆದಷ್ಟು ಬೇಗ ಈ ವನವಾಸದಿಂದ ನಮ್ಮ ಬಾಸು ಆಚೆ ಬರಲಿ ಅನ್ನೋದು ಒಂದೇ ಒಂದಿರಲಿ. ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಪ್ಲಸ್ ಆರ್ ಮೈನಸ್ ಪ್ರತಿಯೊಬ್ಬ ಮನುಷ್ಯನಿಗೆ ತಾನು ಮಾಡಿರೋ ತಪ್ಪು ತನಗರಿವಾದಾಗಲೇ ಅವನ ಬದಲಾವಣೆ ಇರುತ್ತೆ. ಕೆಲವೊಂದು ಟೈಮಲ್ಲಿ ಬೈ ಚಾನ್ಸ್ ಅಲ್ಲಿ ನಡೆಯುವಂಥ ತನಿಖೆ ಸುಳ್ಳಾದ್ರೂ ಮೇಲ್ಗಡೆ ಇರೋ ಭಗವಂತನ ಕಣ್ಣಿಗೆ ಯಾರೂ ಮಣ್ಣೆರ್ಸೋಕ್ಕಾಗಲ್ಲ. ಒಂದು ವನವಾಸ ಅನ್ನೋ ಟೈಮ್ ಆಚೆ ಕಳ್ಕೊಂಡು ಆಚೆ ಬಂದೇ ಬರ್ತಾರೆ. ಸೊ ದಯವಿಟ್ಟು ಯಾರೂ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇರೆ ಯಾರೋ ಏನೋ ಅಂದ್ರು ಅಂತ ನೋವು ಮಾಡ್ಕೊಳ್ಳೋದೆಲ್ಲ ಮಾಡಬೇಡಿ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನು ತನಗೆ ಗೊತ್ತಿಲ್ಲದೇನೋ ಅಥವಾ ಅನಾವಶ್ಯಕವಾಗಿ ಕೆಲವೊಂದು ತಪ್ಪುಗಳಿಗೆ ಸಿಗಾಕೊಂಡಿರೋರೆ ಭೂಮಿ ಮೇಲೆ ಇರೋಂಥ ಪ್ರತಿ ಮನುಷ್ಯನು ಒಂದು ದಿನಕ್ಕಾದರೂ ಒಂದು ಕ್ಷಣಕ್ಕಾದರೂ ಅವ್ನ ಮೈಂಡಲ್ಲಿ ಫೀಲ್ ಆಗಿರುತ್ತೆ. ಎಕ್ಸಾಂಪಲ್ ಒಂದೇ ಒಂದು ತಿಳ್ಕೊಳ್ರಿ, ನಾವು ಗೊತ್ತಿಲ್ಲದೇನೋ ಒಬ್ಬ ಫ್ರೆಂಡ್ಗೆ ಲವ್ಗೆ ಸಪೋರ್ಟ್ ಮಾಡ್ತೀವಿ, ಅದು ತಪ್ಪೆ. ಯಾಕಂದರೆ ಅವಳು ಯಾರಿಗೊಬ್ರಿಗೆ ತಂಗಿನೋ ಅಕ್ಕನೋ ಆಗಿರ್ತಾಳೆ ಅಷ್ಟೇ. ಇಲ್ಲೇ ಅರ್ಥ ಆಗೋಗುತ್ತೆ. ಗೊತ್ತಿಲ್ಲದೇನೋ ಫ್ರೆಂಡ್ ಲವ್ಗೆ ನಾವು ಹೆಲ್ಪ್ ಮಾಡೇ ಇರ್ತೀವಿ.
ಫ್ರೆಂಡ್ಗೆ ಯಾವ್ದಾದ್ರು ಒಂದು ಇದ್ರಲ್ಲಿ ಸಪೋರ್ಟ್ ಮಾಡಿರ್ತೀವಿ, ಬಟ್ ಅಲ್ಲಿ ಇನ್ನೊಬ್ರಿಗೆ ಯಾರಿಗೂ ನೋವಾಗಿರುತ್ತೆ. ಎಲ್ಲರೂ ತಪ್ಪು ಮಾಡಿರೋರೆ, ಬಟ್ ನಮಗೆ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಬೇಡ. ಎಲ್ಲ ಫ್ಯಾನ್ಸ್ಗಳು ಯಾರೂ ನಿಮ್ಮಷ್ಟಕ್ಕೆ ನೀವೇ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರು ಏನೇ ಅಂದ್ರೂ ಸಮಾಧಾನವಾಗಿರಿ. ಆ ದೇವ್ರ ಹತ್ರ ಅಷ್ಟೇ ಬೇಡ್ಕೋಬೇಕು ನಾವು. ಭಗವಂತ ನಮ್ಮ ದೇವ್ರನ್ನ ಆಚೆ ಕೊಡು. ನಿನ್ನನ್ನಂತೂ ಕಣ್ಣಾರೆ ನೋಡೋಕ್ಕಾಗಿಲ್ಲ, ಯಾವ ದೇವ್ರನ್ನೂ ಕಣ್ಣಾರೆ ನೋಡೋಕ್ಕಾಗಿಲ್ಲ. ಎಲ್ಲ ದೇವ್ರುಗಳಿಗೂ ಆಚೆ ಗುಡಿ ಇದೆ, ಬಟ್ ನಮ್ಮ ದೇವ್ರಿಗೆ ಇಲ್ಲಿ ಗುಡಿ ಕಟ್ಕೊಂಡಿದ್ದೀವಿ. ಈ ಗುಡಿಲಿರೋ ದೇವ್ರನ್ನ ಆಚೆ ಕಳ್ಸಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಅದಷ್ಟೇ ಮಾಡೋಕ್ಕಾಗೋದು. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮತ್ತು ಜೈ ಡಿ ಬಾಸ್.